ಪಾಪ ನಮ್ಮ ಶಾಸಕರಿಗೆ ಟೆನ್ಷನ್ನು, ಯಾವ್ದ್ರ ಟೆನ್ಷನ್ನು? ಯುದ್ಧದ ಟೆನ್ಷನ್ ಅಲ್ಲ, ಪಾಪ ಜನ ಒದ್ದಾಡ್ತಾ ಇದ್ದಾರೆ ಅನ್ನೋ ಟೆನ್ಷನ್ ಅಲ್ಲ, ಬೀದಿಲ್ ನಿಂತ್ಕೊಂಡಿದ್ದಾರೆ ಅನ್ನೋ ಟೆನ್ಷನ್ ಅಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ಟೆನ್ಷನ್ ಇಲ್ಲ ಇವರಿಗೆ. ಯಾವ ಟೆನ್ಷನ್ ಅಂದರೆ IPL ಟಿಕೆಟ್ ಬೇಕು ಪಾಪ ಇವ್ರ ಫ್ಯಾಮಿಲಿಯವ್ರಿಗೆ. IPL ಚಿಂತೆ ನಮ್ಮ ಶಾಸಕರಿಗೆ. IPL ಟಿಕೆಟ್ಗಾಗಿ ಸದನದಲ್ಲೇ ಶಾಸಕರ ಒತ್ತಾಯ. IPL ಟಿಕೆಟ್ ಬೇಕು ಅಂತ ಶಾಸಕರು ಸದನದಲ್ಲಿ ಒತ್ತಾಯ. ಎಲ್ಲಿಗೆ ಬಂದಿದೆ ನೋಡಿ, ಜನರ ಪ್ರತಿನಿಧಿಗಳು ಇವರು, ಹಂಗಾಗ್ತಾ ಇಲ್ಲ, ಕುಟುಂಬದ ಪ್ರತಿನಿಧಿಗಳಾಗ್ತಾ ಇದೆ. ಶಾಸಕರ ಆಗ್ರಹಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ವೈದ್ಯರು ಸಿಗ್ತಾ ಇಲ್ಲ, ಜನರ ಸಮಸ್ಯೆ, ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಅಲ್ಲಿ ಕ್ಯೂ ನಿಂತ್ಕೊಳ್ಬೇಕು, ಅಲ್ಲಿ ಬಂಕ್ಗಳ ಮುಂದೆ ಹೋಟ್ಲುಗಳು ಬಂದಾಗ್ತಾ ಇದಾವೆ. ಜನಪ್ರತಿನಿಧಿಗಳಿಗೆ ಮಾತ್ರ ಪಾಪ IPL ಚಿಂತೆ. ಇವ್ರ ಕುಟುಂಬದವರೆಲ್ಲ ಹೋಗಿ ನೋಡ್ಕೊಬೇಕು. ಪಾಪ ಕೆಳಗಡೆ ಸ್ಟ್ಯಾಂಡ್ ಅಂತೆ, ಅಲ್ಲಿ ಕೂರಕ್ಕಾಗಲ್ವಂತೆ ಇವ್ರಿಗೆ, ಮೇಲ್ಗಡೆ ಒಳ್ಳೆ ಸ್ಟ್ಯಾಂಡ್ ಕೊಡ್ಬೇಕಂತೆ, ಅಲ್ಲಿ ಕುತ್ಕೊಂಡು ಚೀಯರ್ ಮಾಡ್ತಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ. ಸದನದಲ್ಲಿ ಶಾಸಕರ ನಡೆಯನ್ನ ಖಂಡಿಸಿದ್ದಾರೆ ನೆಟ್ಟಿಗರು. ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಅಂತ ನೆಟ್ಟಿಗರ ಆಕ್ರೋಶ. ಅಲ್ಲಿ ಅವ್ರವ್ರ ಕ್ಷೇತ್ರದಲ್ಲಿ ರೋಡ್ಗಳು ನೆಟ್ಟಗಿಲ್ಲ, ಮಾತಾಡಿ ಅಂದ್ರೆ ಮಾತಾಡಲ್ಲ. IPL ಟಿಕೆಟ್ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾರೆ. ಟಿಕೆಟ್ಗೆ ಅಂಗಲಾಚಬೇಕು, ಆ ಸ್ಥಿತಿ ತಂದಿದ್ದಾರೆ. ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಡಾಕ್ಟ್ರೇ ಸರ್, ನಿಮ್ ಪರವಾಗಿ ಸರ್, MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಅವರೇ ಹೇಳಿದ್ರು. ವೀಕ್ಷಕರೇ ನಮಸ್ಕಾರ. ನಾನೀಗ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿದ್ದೀನಿ. 1:45ಗೆ ಓಪನ್ ಆಗ್ಬೇಕು ಮಧ್ಯಾಹ್ನ. ಸುಮಾರು 2:30 ಆಗಿದೆ ಇವಾಗ. ಬನ್ನಿ, ಡಾಕ್ಟರ್ ಇದಾರೆ ಇಲ್ವಾ ಅಂತ ತೋರಿಸ್ತೀನಿ. ಜನ ಕಾಯ್ತಾ ಇದ್ದಾರೆ. ಒಳಗಡೆ ಡಾಕ್ಟರ್ ಇಲ್ಲ. ನಮ್ಮ ಅಪ್ಪನ ಕರ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ಆಸ್ಪತ್ರೆ ತೋರಿಸ್ಬೇಕು ಅಂತ. ಇಲ್ಲಿ ಯಾವ ಡಾಕ್ಟರ್ ಇಲ್ಲ. 6 ಜನ ಡಾಕ್ಟರ್ ನೋಡಿ. ಇಲ್ಲಿ ಒಳಗಡೆ ಯಾರು ಡಾಕ್ಟರ್ ಇಲ್ಲ. ಈಗ ನಾನೇ ಡಾಕ್ಟರ್ ಕುತ್ಕೊಬೇಕಾ ನಾನೇ ಇಲ್ಲಿ? ಜನ ಕಾಯ್ತಾ ಇದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಜನ ಕಾಯ್ತಾ ಇದಾರೆ ಅಂತ. ಇಲ್ಲಿ ನಮ್ಮ ಅಪ್ಪನ ಕರ್ಕೊಂಡು ಬಂದಿದ್ದೀನಿ ನಾವೀಗ ಕಾಲ್ ತೋರಿಸ್ಬೇಕಂತ. ನಮಗೆ ಹೆಂಗಾಯ್ತು ನೋಡೋಣ, ಪ್ರಶ್ನೆ ಮಾಡ್ಬೇಕಂತಾನೆ ಬಂದೆ. ಯಾರು? ಡಾಕ್ಟರ್ ವೆಂಕಟೇಶ್ ಇಲ್ಲ. ಇಲ್ಲಿ ನೋಡಿ, ಡಾಕ್ಟರ್ ಇಲ್ಲ. ಡಾಕ್ಟರ್ ಗಣೇಶ್ ವಿಭಾಗದ ಮುಖ್ಯಸ್ಥರು ಅವರು ಇಲ್ಲ. ಸ್ಟೂಡೆಂಟ್ಸ್ ನೋಡ್ತಾ ಇದ್ರಲ್ಲ, ಸಮಸ್ಯೆ ಬಗ್ಗೆ ತೋರಿಸಿದ್ರೆ ಇವ್ರು IPL ಟಿಕೆಟ್ ಕೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಪಾಪ ಬಸವರಾಜ್ ಹೊರಟ್ಟಿ ಅವರು ನೀಟಾಗಿ ಹೇಳ್ತಾ ಇದ್ರು, ಈ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರಬಾರ್ದಿತ್ತು. ಭಿಕ್ಷೆ ಬೇಡೋದಕ್ಕೆ ಯಾಕ್ರಿ ಹೋಗ್ಬೇಕು? ನಿಮಗೆ ಬೇಕಾದ್ರೆ ನೋಡ್ರಿ, ಇಲ್ಲಾಂದ್ರೆ ಬಿಡಿ, ದುಡ್ಡು ಕೊಟ್ಟು ತಗೊಳ್ಳಿ ಅಂತ ಹೇಳಿದ್ದಾರೆ. ಅವರು ಕೂಡ ಸದನದಲ್ಲೇ ಮಾತನಾಡಿದ್ರು. ಇನ್ನು ಶಾಸಕರ ಬೇಡಿಕೆಗಳ ಬಗ್ಗೆ ಚರ್ಚೆ ಕಲಾಪ ಆಗ್ತಾ ಇದೆಯಾ? ಶಾಸಕರ ಬೇಡಿಕೆಗಳ ಬಗ್ಗೆ ಚರ್ಚೆ ಕಲಾಪನ, ಅಥವಾ ಜನರ ಸಮಸ್ಯೆಗಳು ಶಾಸಕರಿಗೆ ಕಾಣಿಸಲ್ವಾ? ಸದನದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲ್ವಾ ಇವರು? ಬರೀ ಕಿತ್ತಾಟ, ಸಭಾತ್ಯಾಗ, ವೈಯಕ್ತಿಕ ಜಿದ್ದು, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಬರೀ ನಾಯಕತ್ವದ ವಿಚಾರ, ಇದನ್ನು ಮಾತಾಡಕ್ಕೆ ಅಲ್ಲಿಗೆ ಹೋಗ್ಬೇಕಾ ಅಧಿವೇಶನಕ್ಕೆ? ಇವರ ಸಮಸ್ಯೆ ಬಂದಾಗ ಪಕ್ಷಾತೀತ ಒಗ್ಗಟ್ಟು, ಜನರ ಸಮಸ್ಯೆ ಬಂದಾಗ ಮಾತ್ರ ಗುದ್ದಾಟ, ಗದ್ದಲ, ಸಭಾತ್ಯಾಗ. ಅಭಿವೃದ್ಧಿ ಚರ್ಚೆ ವೇಳೆ ರಾಜಕೀಯ ಗುದ್ದಾಟ. ನೋಡಿದ್ರಲ್ಲಿ ಹೆಂಗೆಲ್ಲ ಸಪೋರ್ಟಿಗೆ ಬಂದರು. IPL ಟಿಕೆಟ್ ವಿಚಾರ ಪ್ರಸ್ತಾಪ ಆಗ್ತಿದ್ದಂಗೆ ವಿರೋಧ ಪಕ್ಷದ ನಾಯಕರೆಲ್ಲ ಸೇರಿ ಎದ್ದು ನಿಂತ್ಕೊಂಡ್ಬಿಟ್ರು. ಹೌದು ಅಂತ. ಭಲೆ ಒಳ್ಳೆ ಕ್ವಶನ್ ಕೇಳ್ಬಿಟ್ರು ಅಂತ ಎಲ್ಲ ಎದ್ದೆದ್ದು ಮಾತನಾಡಿದ್ದೆ. ಸಿಗ್ತಾ ಇಲ್ಲ, ಅವಮಾನ, ಅನ್ಯಾಯ. ಇವ್ರಿಗೆ ಶಾಸಕರಿಗೆ ದುಡ್ಡು ಕೊಟ್ಬಿಟ್ಟು ತಗೊಂಡು ಹೋಗೋಕ್ಕಾಗಲ್ವಲ್ಲ ಅಂತ ಅಷ್ಟೊಂದು ಬಡವರೇ ಇವರು. ಎಲೆಕ್ಷನ್ ಎಲ್ಲ ಎಷ್ಟೆಷ್ಟು ಕೋಟಿ ಖರ್ಚು ಮಾಡಿ ಫೇಸ್ ಮಾಡ್ತಾರೆ. ಶಾಸಕರಿಂದ IPL ಟಿಕೆಟ್ಗಾಗಿ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. The MLAs have right because they are the part of the system, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president and those people. I wanted to see that our MLAs will be accommodated. I think today I am on the job. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಗೌರ್ಮೆಂಟ್ ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟ್ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025 ಘಟನೆ
ನಮಗೆ ನಾವು ವಿ ವರ್ ಫೋರ್ಸ್ಡ್ ಟು ಇನ್ವಾಲ್ವ್. ನಾವು ಆ ಕಮಿಟಿಯವರಿಗೆ ಹೊಸ ಕಮಿಟಿ ಆಗಿದೆ KC ಅನ್ನೋದು, ಅವರಿಗೆ ತಿಳಿಸಿದೆ ರೆಕಮೆಂಡೇಶನ್ ಈ ಥರ ಇದೆಯಪ್ಪ, ನೀವು ಇಲ್ಲ ಅಂದರೆ ಇದನ್ನೆಲ್ಲ ನೀವು ಮಾಡೋದಿಲ್ಲ ಅಂದರೆ ನಾವು ಪರ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವರೆಲ್ಲ ಮಾಡಿದ್ದಾರೆ. ಎಲ್ಲ ಶಾರ್ಟ್ ಟರ್ಮ್ ಇಮಿಡಿಯೇಟಾಗಿ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ಕೆಲವೆಲ್ಲ ದೊಡ್ಡ 1 ವರ್ಷ ಆಗುವಂಥದ್ದು ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅದು ಮುಗಿಯೋದು ಒಂದು 6 ತಿಂಗಳು ವರ್ಷ ಆಗುತ್ತೆ. ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವರು ಕೇಳಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, 10 ದಿನ ಅಧಿವೇಶನ, ಅದರಲ್ಲಿ ನೆಟ್ಟಗೆ ನಡೆಯೋದು 5 ರಿಂದ 6 ದಿನ. 5 ರಿಂದ 6 ದಿನದಲ್ಲಿ ತಮ್ಮ ಕ್ಷೇತ್ರದ ಸಮಸ್ಯೆಗಳು ಏನೇನು ಅಭಿವೃದ್ಧಿ ಆಗಬೇಕು ಅದನ್ನು ಕೇಳೋದು ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ಅಧಿವೇಶನದಲ್ಲಿ ಭಾಗಿಯಾಗ್ತಾ ಇದ್ದಾರಾ ಈ ಶಾಸಕರುಗಳು? ವೈಯಕ್ತಿಕ ಏನು ಹಿತಾಸಕ್ತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಪೃಥ್ವಿರಾಜು ನಿನ್ನೆ ನಡೆದಿರ್ತಕ್ಕಂಥದ್ದು ಏನು ಅಧಿವೇಶನದ ಕೊನೆಯ ದಿನದ ಒಂದು ಏನು ರಾಷ್ಟ್ರಗೀತೆ ಮೂಲಕ ಏನು ಅಧಿವೇಶನಕ್ಕೆ ತೆರೆ ಎಳಿತಾರೆ. ಆ ಕೊನೆಯ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇದೀಗ ಟಿಕೆಟ್ಗೆ ಬೇಡಿಕೆ ಇಟ್ಟಂಥ ಶಾಸಕರುಗಳು ತಮ್ಮ ಹೇಳಿಕೆಗಳ ಬಗ್ಗೆ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ತಲೆದೋರ್ತಾ ಇದ್ದಾವೆ. ಬೇಸಿಗೆ ಆರಂಭವಾಗಿದೆ. ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ, ಮಳೆ ಬೆಳೆ ಇಲ್ಲ. ಮತ್ತೊಂದು ಕಡೆಯಾಗಿ ಹಲವಾರು ಸಮಸ್ಯೆಗಳು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ನಡುವೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಧ್ವನಿ ಎತ್ತದಂಥ ಕೆಲ ಶಾಸಕರುಗಳು IPL ಟಿಕೆಟ್ಗೆ ಬೇಡಿಕೆ ಇಟ್ಟಿರುವಂಥದ್ದು ನಿಜಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಕ್ಸಾಂಪಲ್ಲು ಚಿಕ್ಕಮಗಳೂರಿನ ಆಸ್ಪತ್ರೆ ಬಗ್ಗೆ ಯುವಕನೊಬ್ಬ ಅಂದರೆ ಅಲ್ಲಿನ ವಾಸ್ತವ ಚಿತ್ರಣವನ್ನು ತೋರಿಸೋದ್ರ ಮುಖಾಂತರ ವೈದ್ಯರ ಕೊರತೆ, ಔಷಧಿಗಳ ಕೊರತೆ, ಮತ್ತೊಂದು ಕಡೆಗೆ ರೋಗಿಗಳ ಪರದಾಟದ ಬಗ್ಗೆ ವಿವರವಾಗಿ ವಿಡಿಯೋವನ್ನು ಮಾಡೋದ್ರ ಮುಖಾಂತರ ಮತ್ತೊಂದು ಕಡೆಯಾಗಿ ಶಾಸಕರ ಬೇಡಿಕೆಗಳ ಬಗ್ಗೆಯೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಈ ಮೂಲಕವಾಗಿ ಒಂದು ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತೊಂದು ಕಡೆಗೆ ಕೆಲ ಸಂಘ ಸಂಸ್ಥೆಗಳು, ಮತ್ತೊಂದು ಕಡೆಗೆ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಈ ಸಂಬಂಧವಾಗಿ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿದಂಥ TS ಶರಣವರವರು, ಅಂದರೆ ವಿಧಾನ ಪರಿಷತ್ನಲ್ಲಿ IPL ಟಿಕೆಟ್ಗೆ ಬೇಡಿಕೆ ಇಟ್ಟಂಥ JDS ಸದಸ್ಯ TS ಶರಣವರವರು ನಮ್ಮ ಈ ಒಂದು ಏನು 14 ದಿನಗಳ ಈ ಒಂದು ಕಲಾಪದಲ್ಲಿ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅಧಿವೇಶನದ ಕೊನೆ ಸಂದರ್ಭದಲ್ಲಿ ಈ ಮಾತನ್ನು ಕೇಳಿರುವಂಥದ್ದು. ನೀವು ಅದನ್ನು ಬಿಟ್ಟು ಇದನ್ನು ಯಾಕೆ ವೈಭವೀಕರಿಸ್ತಾ ಇದ್ದೀರಾ ಅನ್ನುವಂಥ ಮಾತನ್ನು, ಮತ್ತೊಂದು ಕಡೆಯಾಗಿ ನಾವು ದುಡ್ಡನ್ನು ಕೊಟ್ಟು ಪರ್ಚೇಸನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ವಿಚಾರವಾಗಿ ಶಾಸಕರ ಬೇಡಿಕೆಯನ್ನು ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಶಾಸಕರು ಟಿಕೆಟನ್ನು IPL ಟಿಕೆಟನ್ನು ಕೇಳೋದ್ರಲ್ಲಿ ತಪ್ಪೇನಿದೆ, ಅವರು ಕೂಡ ವ್ಯವಸ್ಥೆಯ ಒಂದು ಭಾಗ, ಅವರು ಕೂಡ ಸರ್ಕಾರದ ಒಂದು ಭಾಗ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇದೀಗ IPL ಟಿಕೆಟ್ಗೆ ಬೇಡಿಕೆ ಇಟ್ಟಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವ್ರು ಮತ್ತು TS ಶರಣವರವರ ಹೇಳಿಕೆಯನ್ನು ಸಮರ್ಥನೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆಯಾಗಿ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಒಟ್ಟಾರೆ ಒಂದು ಕಡೆಯಾಗಿ ಜನಪ್ರತಿನಿಧಿಗಳು ಸಮರ್ಥನೆಯನ್ನು ಮಾಡ್ಕೊತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.